ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೈಡೇ ಮಾರ್ನಿಂಗ್ ರಂಗೋಲಿ ಹಾಕಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಗೋಧಿ ಹಿಟ್ಟಿನ ಒಂದು ಸಿಂಪಲ್ ದೋಸೆ ಮಾಡಲು ಬಂದಿದ್ದೀನಿ. 2 ರಿಂದ 3 ಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ. 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಮತ್ತು 1 ಹುಳಿ ಟೊಮೊಟೊವನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ. 1 ಸೌತೆಕಾಯಿಯನ್ನು ಚೆನ್ನಾಗಿ ತುರಿದು ಸೇರಿಸಿ. ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಮತ್ತು 1 ಕಟ್ ಪಾಲಕ್ ಸೊಪ್ಪನ್ನು ಸಹ ಸೇರಿಸಿ. 1 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ಹಾಕಿ 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಹ ಮಿಕ್ಸ್ ಮಾಡಿ. ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಬೇಕು. ಪೂರ್ತಿ ತೆಳುವಾಗಬಾರದು, ಪೂರ್ತಿ ಗಟ್ಟಿಯಾಗಬಾರದು. ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಕಪ್ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿಗೆಯಾಗಿ ಮಿಕ್ಸ್ ಮಾಡಿ. ಆನಂತರ ಕಾದಿರುವ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಈ ಥರ ಉತ್ತಪ್ಪ ಹಾಕ್ತೀವಲ್ವ ಆ ಥರ ಹಾಕಿ ಚೆನ್ನಾಗಿ 2 ಕಡೆ ಬೇಯಿಸಿ. ಈ ಥರ ಹಾಕಿ ಚೆನ್ನಾಗಿ 2 ಕಡೆ ಬೆಂದ ನಂತರ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡಬೇಕು. ಈ ಟೊಮೊಟೊ ಚಟ್ನಿ ವಿಡಿಯೋ ನನ್ನ ಯೂಟ್ಯೂಬ್ ಶಾರ್ಟಲ್ಲಿದೆ, ಬೇಕಿದ್ದರೆ ಹೋಗಿ ಒಮ್ಮೆ ಚೆಕ್ ಮಾಡಿ ನೋಡಿ. ಟಿಫನ್ ಎಲ್ಲ ಮುಗಿಸಿ ಇಲ್ಲಿ ಕುಚ್ಚು ಕಟ್ಟಲು ಬಂದಿದ್ದೇನೆ. ಸಿಂಪಲ್ ಬೇಬಿ ಕುಚ್ಚು ಕಟ್ಟುವುದಿತ್ತು. ಈ ಥರ ದಾರ ಮಾಡುವುದಕ್ಕೆ 1 ಕಾಪಿಗೆ ದಾರವನ್ನು ಸುತ್ತಿದ್ದೇನೆ. 50 ಎಳೆ ದಾರವನ್ನು ಈ ಥರ ಸುತ್ತಿದ್ದೇನೆ 2 ಕಡೆ. ಹೀಗೆ ಒಂದು ಎಳೆಯಾಗಿ ಚೆನ್ನಾಗಿ ಸುತ್ತಿ. ಅದು ಸ್ವಲ್ಪ ಜರುಗುತ್ತದೆ, ಸ್ವಲ್ಪ ನೋಡಿ ಸುತ್ತಬೇಕು. ಕಟ್ ಮಾಡಿ ತೆಗೆದುಬಿಡಿ. ತೆಗೆದ ನಂತರ ಈ ಥರ ಸೂಜಿಗೆ ನೀಡಲ್ ಹಾಕಿ ಇದು ಕುಚ್ಚು ಕಟ್ಟುವ 2 ಕಡೆ ಸಮವಾಗಿ ಮಾಡಿ. 2 ಕಲರ್ ದಾರವನ್ನು ತೆಗೆದು ಇಟ್ಟುಕೊಂಡಿದ್ದೇನೆ. ಮೊದಲು ಸೀರೆಗೆ ಪಿಕೋ ಮಾಡಿ ಸ್ವಲ್ಪ ಗ್ಯಾಪಿಗೆ ಈ ಥರ ಸೂಜಿಯನ್ನು ಚುಚ್ಚಿ, ನಂತರ ಅದನ್ನು ಮೇಲ್ಗಡೆ ಮಾಡಿ ಈ ಥರ ಚುಚ್ಚಿ ಈ ಥರ ಮೇಲಕ್ಕೆ ಎಳೆಯಿರಿ. ಅದು ಸ್ವಲ್ಪ ಟೈಟ್ ಇರುತ್ತದೆ ನೋಡಿ ಎಳೆಯಿರಿ. ಮತ್ತು ಸೀರೆಗೆ ಸುಕ್ಕಾಗದಂತೆ ಎಳೆಯಿರಿ. ಆ ರೀತಿ ನೋಡಿ ಎಳೆಯಿರಿ. ಕೈ ಹೊಲಿಗೆ ಹಾಕುವ ಸೂಜಿಗೆ 2 ಎಳೆ ಥ್ರೆಡ್ಡನ್ನು ಪೋಣಿಸಿದ್ದೇನೆ. ಅದು 4 ಎಳೆ ಆಗುತ್ತದೆ. ಅದನ್ನು ಈ ಥರ ಎಳೆದು ಈ ಥರ ಚೆನ್ನಾಗಿ ಎಳೆದು ಇಂದ ಒಂದು ಬೆರಳಿನಲ್ಲಿ ಅದನ್ನು ಚೆನ್ನಾಗಿ ಹಿಂಗೆ ಹಿಡೀರಿ. ನಂತರ ಹಿಂಗೆ ಹಿಂದಲಿಂದ ಹೋಗಿ ಮುಂದಕ್ಕೆ ತಂದು ಈ ಥರ ಒಂದು ಗಂಟು ಹಾಕಿರಿ. ಮತ್ತೆ ಅದೇ ರೀತಿ ಇನ್ನೊಮ್ಮೆ ಮಾಡಿರಿ. ಈ ಥರ 2 ಕಡೆ 2 ಗಂಟನ್ನು ಹಾಕಬೇಕು. ಎಲ್ಲ ಕುಚ್ಚಿಗೆ 2 ಗಂಟನ್ನು ಹಾಕಿ ನಂತರ ನೀಡಲನ್ನು ತಗೊಂಡು ಕುಚ್ಚು ಹಾಕಿರುತ್ತೇವಲ್ಲ ಅದರ ಮಧ್ಯದಲ್ಲಿ ಸೇರಿಸಿ ಹಿಂದಕ್ಕೆ ತೆಗೆಯಬೇಕು. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೇನಲ್ಲ ಆ ಥರನೇ ಈಗ ಹಿಂಗೆ ಚುಚ್ಚಿ ಈಗ ಹಿಂದಕ್ಕೆ ತೆಗೆಯಿರಿ.
ಹೀಗೆ ಹಿಂದೆ ಬೆರಳಿನಲ್ಲಿ ಹಿಡಿದು ಮತ್ತು ಅದನ್ನು ಕಟ್ ಮಾಡಿ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡಿ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಕಟ್ ಮಾಡಿಕೊಳ್ಳಿ. ಪೂರ್ತಿ ಸೀರೆ ಮುಗಿದ ನಂತರ ಈ ಥರ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ.